ಹಾಸನದ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ಹೆರಿಗೆಗೆ ಅಂತ ದಾಖಲಾಗಿದ್ದಂತಹ ಮಹಿಳೆ ಚಿಕಿತ್ಸೆ ಫಲಕಾರಿಯಾಗದೆ ವೈದ್ಯರ ನಿರ್ಲಕ್ಷ್ಯದಿಂದ ಸಾವನ್ನಪ್ಪಿದ್ದಾಳೆ ಅಂತಕ್ಕಂಥ ಆರೋಪವನ್ನ ಇಟ್ಕೊಂಡು ಮಹಿಳೆಯ ಕುಟುಂಬಸ್ಥರು ಹಾಸನದ ಹಿಮ್ಸ್ ಆಸ್ಪತ್ರೆ ಎದುರು ಪ್ರತಿಭಟನೆ ನಡೆಸಿರ್ತಕ್ಕಂಥ ಘಟನೆ ನಡೆದಿದೆ ಇವತ್ತು. ಹಾಸನ ತಾಲೂಕಿನ ಹನುಮನಹಳ್ಳಿಯ ನಿವಾಸಿ ಪ್ರಸ್ತುತ ಕೆಆರ್ ಪೇಟೆಯಲ್ಲಿ ವಾಸ ಆಗಿದ್ದಾರೆ. ಇವರು ಸರ್ಕಾರಿ ಪ್ರಾಥಮಿಕ ಶಾಲೆಯ ಅತಿಥಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. 30 ವರ್ಷದ ಶ್ರುತಿ ಅವರು ಸದ್ಯ ಮೃತ ಮಹಿಳೆ. ಕೆಆರ್ ಪೇಟೆ ಡಿಪೋದಲ್ಲಿ ಬಸ್ ಚಾಲಕ ಆಗಿದ್ರು. ಅವರ ಪತಿ ಪುನೀತ್ ಫೆಬ್ರವರಿ 22ನೇ ತಾರೀಕು ಶ್ರುತಿ ಅವರನ್ನ ಹೆರಿಗೆಗೆ ಅಂತ ಹೇಳಿ ಹಾಸನ ನಗರದ ವೈದ್ಯಕೀಯ ವಿಜ್ಞಾನಿಗಳ ಸಂಸ್ಥೆ ಹಿಮ್ಸ್ ಅಲ್ಲಿಯ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಬಳಿಕ ಸಾಮಾನ್ಯ ಹೆರಿಗೆ ಕೂಡ ಆಯ್ತು. ಹೆಣ್ಣು ಮಗಿಗೆ ಜನ್ಮವನ್ನು ಕೂಡ ನೀಡಿದ್ರು. ಆದ್ರೆ ಹೆರಿಗೆ ಬಳಿಕ ಮಹಿಳೆಯ ಆರೋಗ್ಯ ಏಕಾಏಕಿ ಹದಗೆಟ್ಟಿದ್ದು ತಕ್ಷಣಕ್ಕೆ ರಕ್ತದ ಅವಶ್ಯಕತೆ ಇದೆ ಅಂತ ವೈದ್ಯರು ತಿಳಿಸಿದ್ದಾರೆ. ಕುಟುಂಬಸ್ಥರು ಓ ನೆಗೆಟಿವ್ ಏನೋ ಬ್ಲಡ್ ಅಂತೆ ಕಷ್ಟಪಟ್ಟು ಬ್ಲಡ್ ಎಲ್ಲಾನು ಕೂಡ ಅರೇಂಜ್ ಮಾಡಿದ್ದಾರೆ. ಅಷ್ಟಾದರೂ ಕೂಡ ಮಹಿಳೆಯನ್ನ ನಾವಿಲ್ಲಿ ಟ್ರೀಟ್ ಮಾಡಕ್ ಆಗ್ತಾ ಇಲ್ಲ, ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ವೈದ್ಯರ ಸೂಚನೆಯಂತೆ ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾದ ಸಂದರ್ಭದಲ್ಲಿ ಮಹಿಳೆ ಸಾವನ್ನಪ್ಪಿಟ್ಟಿದ್ದಾರೆ. ಅಂಡ್ ಇದಕ್ಕೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ. ಭಾನುವಾರ ಅನ್ನೋ ಕಾರಣಕ್ಕೆ ವೈದ್ಯರು ಸರಿಯಾಗಿ ಬರಲಿಲ್ಲ, ಟ್ರೀಟ್ಮೆಂಟ್ ಕೊಡ್ಲಿಲ್ಲ. ಈ ಕಾರಣದಿಂದ ಹಿಂಗಾಯ್ತು. ಇನ್ನು ಪ್ರಸೂತಿ ತಜ್ಞೆ ಆಗಿರ್ತಕ್ಕಂಥ ಸುಮಾ ಅವರು ಹೆರಿಗೆಯನ್ನ ಮಾಡಿಸಿದ್ರು. ಅದಾದ ನಂತರ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆಯನ್ನ ಕೊಡಲಿಲ್ಲ, ಸರಿಯಾದ ರೀತಿಯ ಚಿಕಿತ್ಸೆ ಸಿಗಲಿಲ್ಲ, ನಮ್ ಯಾರನ್ನು ಕೂಡ ICU ಒಳಗಡೆ ಬಿಡಲಿಲ್ಲ. ಪರಿಣಾಮ ಈ ರೀತಿ ಆಗಿದೆ. ಈ ಸಾವಿಗೆ ನ್ಯಾಯ ಬೇಕು. ಕಷ್ಟಪಟ್ಟು ಹೆಂಡತಿಯನ್ನ ಓದಿಸಿ ಹೆಂಡತಿಯನ್ನ ನಾನು ಟೀಚರ್ ಮಾಡಿದ್ದೆ, ಬಟ್ ನನ್ನ ಹೆಂಡತಿ ಸಾವಿಗೆ ಯಾರು ನ್ಯಾಯ ಕೊಡ್ತಾರೆ ಅಂತಕ್ಕಂಥ ಅಳಲನ್ನ ಅವರ ಪತಿ ತೋಡಿಕೊಂಡಿರ್ತಕ್ಕಂಥದ್ದು ಆಸ್ಪತ್ರೆ ಮುಂಭಾಗ. ಇನ್ನು ವೈದ್ಯರು ಕೂಡ ಇದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇದರಲ್ಲಿ ನಿರ್ಲಕ್ಷ್ಯ ಇಲ್ಲ, ಮತ್ತೊಂದು ಇನ್ನೊಂದು ಅಂತ ಅವರು ಕೂಡ ಹೇಳಿದ್ದಾರೆ. 2 ವರ್ಷನೂ ಒಮ್ಮೆ ನೋಡ್ಕೊಬ ನನಗೆ ಬಂದ ಪರಿಸ್ಥಿತಿ ಬಂದಿರೋರೆಲ್ಲ ಬಡವರು ಕೇಳಪ್ಪ, ಯಾರಿಗೂ ಬರಬಾರ್ದು 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 ಬರಬಾರ್ದು. ಟ್ರೀಟ್ ಮಾಡ್ತಾರೆ. ಯಾರಿಗೂ ಗೊತ್ತಲ್ವಾ ಹೊಟ್ಟೆ ನೋವು, ನೀನು ಒಬ್ಳಿಗೆ ಬರೋದ ಅಂತ ಕೇಳ್ತಾರೆ. ಸತ್ತೋದ್ಲು, ನಾನು ಹೆಂಡತಿ ಸತ್ತೋದ್ಲು, ಡೆಲಿವರಿ ಮಾಡ್ಸಕ್ಕೆ ಅಂತ ಕರ್ಕೊಂಡ್ಬಂದು ಸಾಯಿಸಾಕಿದ್ರು. ಯಾರಿಗೂ ಬರ್ಬಾರ್ದು ಬಂದಿದ್ದ ನಿನ್ಗೆ ಹೊಟ್ಟೆ ನೋವು, 100 ಜನ ಬಂದರೆ ನಿನ್ಗೂ ಹಂಗೆ ಬಂದಿರೋದು ಕುತ್ತ ಅಂತ. ಅಯ್ಯೋ ಡಾಕ್ಟರ್ಗಳು ಪ್ರಾಬ್ಲಮ್ ಸರ್. ಯಾರನ್ನೇ ಕರ್ಕೊಬಂದ್ರು ಮೊದಲು ರೆಸ್ಪಾನ್ಸ್ ಮಾಡಲ್ಲ. ಯಾರನ್ನಾದ್ರು ಕಾಯಿಸ್ತಾರೆ. ಮತ್ತೆ ಡೆಲಿವರಿ ಪೇಷಂಟ್ ಇದ್ರೆ ಅವ್ರ ಜೊತೆ ಒಬ್ರು ಬಿಡಲ್ಲ. ಹೋಗಿ ಹೊರಗಡೆ ಇರಿ ಅಂತಾರೆ. ಒಬ್ಬ ಪೇಷಂಟ್ ಆಗಿ ಭಾನುವಾರ ಅಂದ್ರೆ ಡಾಕ್ಟರ್ ಇರಲ್ಲ, ಭಾನುವಾರ ಡ್ಯೂಟಿ ಮಾಡಲ್ವಾ, ಬೇರೆ ಟೈಮಲ್ಲಿ ಇರ್ತಾರೆ. ಇದೇ ಡಾಕ್ಟ್ರು ಪ್ರೈವೇಟಿಗೆ ಹೋದ್ರೆ ಅದೇ ನೋಡ್ತಾರೆ. ಗೌರ್ಮೆಂಟ್ ಹಾಸ್ಪಿಟಲ್ ಯಾಕೆ ಸರ್ ನೋಡಲ್ಲ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ? ನಮಗೆ ಯಾಕೆ ನಮ್ಮ ಇದನ್ನ ನಾವು ಇಬ್ರು ಒಂದು ದಿನ 5 ವರ್ಷದ ಮಗು ಸರ್ ಇದು. ಈಗ ಹುಟ್ಟಿರೋ ಪಾಪನು ಐಸೋಲೇಟರ್, ಅದನ್ನು ಉಳಿಸ್ಕೊಡ್ತಾರೆ ಇಲ್ಲೋ ಅನ್ನೋದೇ ಹೆದರಿಕೆ ಆಯ್ತು ಸರ್ ನಮಗೆ. ಇಲ್ಲಿ ವೆಂಟಿಲೇಟರ್ ಅಲ್ಲಿ ಜೀವ ಐತೆ ಅಂತ ಹೇಳ್ತಾರೆ, ಅಲ್ಲಿ ಹೋಗಿ ಹೋಗ್ತೀವಿ ಜೀವ ಇಲ್ಲ ಅಂತ ಅವ್ರು ಕಳಿಸ್ತಾರೆ ಪ್ರೈವೇಟ್ ಅಲ್ಲಿ. ಈ ಗೌರ್ಮೆಂಟ್ ಹಾಸ್ಪಿಟಲ್ ಅನ್ನೋದು ಏನಕ್ಕೆ ಸರ್ ನಾವು ಬರೋದು? ಎಲ್ಲ ಶ್ರೀಮಂತರೇ ಬರ್ತಾರ ನಮ್ಮ ಹತ್ರಕ್ಕೆ ಹೇಳಿ, ಎಲ್ಲ ನಮ್ಮ ಹತ್ರ ಶ್ರೀಮಂತರೇ ಬರ್ತಾರೆ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ. ಎಲ್ಲ ಎಷ್ಟೋ ಜನ ಬಡವರು ಬರ್ತಾರೆ. ಎಲ್ಲರಿಗಿಂತ ನಮಗಾದನ್ನೇ ಬೇರೆಯವ್ರಿಗೆ ಯಾರಿಗೂ ಆಗ್ಬಾರ್ದು ಸರ್. ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ. ಜೀವ ಹೋಗ್ಬಿಟ್ಟೆ ಸರ್, ಇಲ್ಲೇ ಹೋಗಿದೆ ಅಂತಲೇ ಆಯ್ತಿರೋದು. ಅಲ್ಲಿ ನಮಗೆ ವೆಂಟಿಲೇಟರ್ ನೋಡಿ ಜೀವ ಐತೆ ಅಂತ ತೋರಿಸ್ತಾ ಇದೆ, ಅಲ್ಲಿಗೆ ಹೋದ್ರೆ ಜೀವ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಡೆಲಿವರಿ ಆದಾಗ ಚೆನ್ನಾಗಿದ್ದಾರೆ ಸರ್. ಅದೇ ಪ್ರೈವೇಟಿಗೆ ಹೋಗಿದ್ರೆ ಚೆನ್ನಾಗಿ ನೋಡ್ಕೊಳ್ಳೋರು, ಆದ್ರೆ ಗೌರ್ಮೆಂಟ್ ಅಲ್ಲಿ ಯಾಕೆ ನೋಡ್ಕೊಳ್ಳಲ್ಲ ಸರ್ ಹೇಳ್ತಾರೆ ಸುಮಾ ಮೇಡಮ್. 22ನೇ ತಾರೀಕು ಈ ತಿಂಗಳು ಫೆಬ್ರವರಿ 2026 3 ಗಂಟೆಗೆ ಅಡ್ಮಿಟ್ ಆಗಿದ್ದಾರೆ. ಅಡ್ಮಿಟ್ ಆಗಿಬಿಟ್ಟು ಅಂದರೆ ಡೆಲಿವರಿ ಇದರಲ್ಲಿ ಪೇನ್ ಅಂತ ಬಂದಿದ್ದಾರೆ. ನಮ್ಮ ಡಾಕ್ಟ್ರು ಅಟೆಂಡ್ ಮಾಡಿಬಿಟ್ಟು ಅದು 3-3:30ಗೆ ಸರ್ಜರಿ ಮಾಡಿದ್ದಾರೆ. CNC ಮಾಡಿಬಿಟ್ಟು ಡೆಲಿವರಿ ಮಾಡಿಬಿಟ್ಟು ಆಮೇಲೆ ಆ ಪೇಷಂಟು ಸಡನ್ ಕೊಲ್ಯಾಪ್ಸ್ ಆಗಿದೆ, ಕಾರ್ಡಿಯಾಕ್ ಕೊಲ್ಯಾಪ್ಸ್ ಆಗಿದೆ, ಅಂದರೆ ಬ್ಲೀಡಿಂಗ್ ಆಗಿಬಿಟ್ಟು ಕೊಲ್ಯಾಪ್ಸ್ ಆಗಿದೆ. ಸೊ ಆ ಪೇಷಂಟ್ನ ICU ಶಿಫ್ಟ್ ಮಾಡಿ ಅಲ್ಲಿಂದ 12 ಪ್ರಿಂಟ್ ಬ್ಲಡ್ ಹಾಕ್ಸಿದ್ವಿ. ಸ್ವಲ್ಪ ರಿಕವರಿ ಆಗಿದೆ. ತದನಂತರ ಏನಾಗಿದೆ, ಆ ಪೇಷಂಟ್ ಸ್ವಲ್ಪ ಡಿಟೋರಿಯೇಟ್ ಆದಮೇಲೆ ಆ ಪೇಷಂಟ್ ಅಟೆಂಡರ್ ನಾವು ಬೇರೆ ಕಡೆ ಹೈಯರ್ ಸೆಂಟ್ರಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿಬಿಟ್ಟು ಆ ಹೈಯರ್ ಸೆಂಟ್ರಿಗೆ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋದಾಗ ಇದರಲ್ಲಿ ವೇನಲ್ಲಿ ಡೆತ್ ಆಗಿದೆ.
ಸಂಡೇ ಆಗಿತ್ತು, ಡಾಕ್ಟರ್ ಸರ್ ತಕ್ಷಣ ಅಟೆಂಡ್ ಮಾಡಲಿಲ್ಲ ಅಂತ ಅವರಿಗೆ. ಇಲ್ಲ, ಆ ಥರ ಇದ್ದರೆ ನಾವು 22ನೇ ತಾರೀಕು ಬೆಳಗ್ಗೆ 3 ಗಂಟೆಗೆ ಯಾವ ಥರ ಡೆಲಿವರಿ ಮಾಡ್ತೀವಿ? 22ನೇ ತಾರೀಕು ಬೆಳಗ್ಗೆ 3 ಗಂಟೆಗೆ. ಅವೇಚಕರಿಗೆ ಮಾತಾಡ್ತಾರೆ, ನಿಂದಿಸ್ತಾರೆ, ಕರ್ಕೊಂಡು ಹೋಗ್ಬೇಕಾದ್ರೆ ತುಂಬ ಕಾಯಿಸಿದ್ರು.